ಸ್ವಾತಿ ನೀನೊಂದ್ ಮಾತು ಕೇಳಲ್ಲ. ಹೇಳಿ ತಾತ. ನೀನ್ ನಿಜವಾಗ್ಲೂ ವಂಶಿನ ಇಷ್ಟಪಟ್ಟು ಮದ್ವೆ ಆಗಿದ್ಯಾ? ಇದೇನ್ರಿ ಹೀಗ್ ಕೇಳ್ತಾ ಇದ್ದೀರಾ? ಇರು ಭವಾನಿ, ನನಗೆ ಉತ್ತರ ಬೇಕು. ಸ್ವಾತಿ ನೀ ಹೇಳಮ್ಮ. ತಾತ ಏನಿದು ಹೀಗ್ ಕೇಳ್ತಿದ್ದೀರಾ? ನಾನು ಇಷ್ಟಪಟ್ಟೆ ಈ ಮದ್ವೆ ಆಗಿದ್ದು. ನಂಗೆ ನಿಮ್ ಮೊಮ್ಮಗ ಅಂದ್ರೆ ತುಂಬಾ ಲವ್. ಕಣೋ, ಉತ್ತರ ಸಿಕ್ತಲ್ವಾ? ಈಗ ನಿಮ್ಮಿಂದ ಊಟ ಮಾಡ. ನನಗೆ ನಂಬಿಕೆ ಬರ್ಬೇಕು ಅಂದ್ರೆ ಆ ಸ್ವೀಟನ್ನ ಇಬ್ರು ಒಬ್ರಿಗೊಬ್ರು ತಿನ್ಸಿ. ನನಗ್ ಬೇಕು ಅಂದ್ರೆ ನಾನ್ ತಿಂತೀನಿ, ಅವಳಿಗೆ ಬೇಕು ಅಂದ್ರೆ ದೇವ್ರ ಕೈ ಕೊಟ್ಟಿದ್ದಾರೆ, ತಿಂತಾಳೆ. ಇಷ್ಟಪಟ್ಟು ಮದ್ವೆ ಆಗಿದ್ದೀನಿ ನಿಂತೀಯಾ, ತಿನ್ಸಕ್ಕೇನಾ? ಏನು ತಿನ್ಸು ಅಂದ್ರೆ ತುರುಕ್ತಾ ಇದೀಯಾ? ಪ್ರೀತಿಯಿಂದ ಬಾಯಿ ತುಂಬಾ ತಿನ್ಲಿ ಅಂತ. ನೀನು ತಿನ್ಸಮ್ಮ. ತಾತ ನಂಗೂ ಅಷ್ಟೇ ನಿಮ್ ಮೊಮ್ಮಗ ಅಂದ್ರೆ ತುಂಬಾ ಪ್ರೀತಿ, ಅದಕ್ಕೆ ಬಾಯ್ ತುಂಬಾ ತಿನ್ಸು. ಮಾತ್ ಹಾಗೆ ಮದುವೆ ಮಾಡ್ಕೊಂಡ್ ಬಂದೀನಿ. ಇವಳೇ ನಿಮ್ ಸೊಸೆ, ಮನೆ ತುಂಬಿಸ್ತು. ಹೇಳಿ ಇಷ್ಟಪಟ್ಟು ಮದುವೆ ಆಗಿದೀವಿ ಅಂತ. ನಿಜನೇನೆ ಇದು. ನೀವು ಹೋದ್ಮೇಲೆ ನಿಮ್ ಜಾಗದಲ್ಲಿ ನಮ್ ಸ್ವಾತಿ ಇರ್ತಾಳೆ ಅನ್ಕೊಂಡಿದ್ದೆ, ಆದ್ರೆ ಅವಳು ನನ್ನ ಎದೆಗೆ ಬೆಂಕಿ ಹಚ್ಬಿಟ್ಲು ರೀ. ಬೆಂಕಿ ಹಚ್ಬಿಟ್ಲು. ನನ್ನ 4 ಹೆಣ್ಮಕ್ಳು ನನ್ನ ಆಸ್ತಿ, ನನ್ನ ಮರ್ಯಾದೆ ಅನ್ಕೊಂಡಿದ್ದೆ, ಆದ್ರೆ ಇವತ್ ನಿಮ್ ಮಗಳು ನಮ್ ಮರ್ಯಾದೆ ತೆಗಿಯೋ ಕೆಲ್ಸ ಮಾಡ್ಬಿಟ್ಲು ರೀ. ನಮ್ ಸ್ವಾತಿ ನಮಗ್ ಮೋಸ ಮಾಡ್ಬಿಟ್ಲು ರೀ. ಮೋಸ ಮಾಡ್ಬಿಟ್ಲು. ನಮ್ಮನ್ನೆಲ್ಲ ಆಡ್ಕೊಳ್ಳೋರ್ ಮುಂದೆ ತಲೆ ತಗ್ಸಾಗ್ ಮಾಡ್ಬಿಟ್ಲು. ಆ ಪಶುಪತಿ ನನ್ ಸವಾಲಾಗ್ತಾಗೂ ನಾನು ಇಷ್ಟು ಹೆದರ್ಕೊಂಡಿರ್ಲಿಲ್ಲ ರೀ. ಆದ್ರೆ ಇವತ್ತು ನನ್ನ ಹೃದಯನೇ ನಿಂತೋಯ್ತು ರೀ ಅವಮಾನಕ್ಕೆ. ನನ್ನ ನಂಬಿಕೆನೆ ಸುಳ್ಳು ಮಾಡ್ಬಿಟ್ಲು. ಗೊತ್ತಿಲ್ಲ ರೀ, ನನ್ನ ಕಳಿಸ್ಬಿಟ್ಲು ರೀ ಅವಳು, ಕಳಿಸ್ಬಿಟ್ಲು. ಏನಾಯ್ತತ್ತೆ? ಟೆನ್ಷನ್ ಮಾಡ್ಕೊಬಿಡುತ್ತೆ. ಸ್ವಾತಿ ಅಮ್ಮಂಗೀಗೆಲ್ಲ ಆಗಕ್ಕೆ ನೀನೇ ಕಾರಣ. ಈಗ ಅತ್ಬಿಟ್ಟು ನಾಟಕ ಆಡ್ತಿದ್ಯಾ? ನಿಮ್ಮಮ್ಮ ನಿನ್ ಮೇಲೆ ಜೀವನೇ ಇಟ್ಕೊಂಡಿದ್ಲಲ್ಲೇ, ಅವಳು ಪ್ರೀತಿ ಎಲ್ಲ ಹುಸಿಯಾಗಿ ಹೋಯ್ತಲ್ಲೇ. ಅಮ್ಮ ಮತ್ತೆ ವಾಪಸ್ ಹುಷಾರಾಗಿ ಬರ್ತಾರಲ್ವಾ? ಹೋಗೋಣ ಬೇಗ. ಅಜ್ಜಿ ಅಜ್ಜಿ, ಅಮ್ಮಂಗೆ ಏನಾಯ್ತು ಅಜ್ಜಿ? ಲೇ ಸ್ವಾತಿ, ನೀನ್ ಇಂತ ತಪ್ಪು ಮಾಡ್ಬಾರ್ದಾಗಿತ್ತು ಕಡೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ. ಬಾ ಹೋಗೋಣ ಬೇಗ. ಅಮ್ಮ ಅಮ್ಮ ಅಮ್ಮ. ಸಾರಿ ಅಣ್ಣ, ಪ್ಯಾಸೆಂಜರ್ ಇರೋದ್ ನೋಡ್ಲಿಲ್ಲ. ಏನ್ ಮೇಡಮ್, ಟೈಮ್ ಜಾಸ್ತಿ ಆಯ್ತು, ಎಲ್ಲಿಗೆ ಹೋಗ್ಬೇಕು? ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಾನು ಯಾರೋ ಬೇರೆಯವ್ರು ಬರ್ತಾರೆ, ಪ್ಲೀಸ್ ನೀವ್ ಹೋಗಿ. ಪರವಾಗಿಲ್ಲ ಬನ್ನಿ ಮೇಡಮ್, ನಂದೇ ಆಟೋ, ಅವ್ನ್ ಡ್ರೈವರು. ಬೇಡ ಅಣ್ಣ. ಟೈಮ್ ಟೈಮ್ ಆಯ್ತು, ಈ ಚಳಿಲಿ ಪಾಪ ಒಂದ್ ಹುಡುಗಿ ನಿಂತೈತೆ ಅಂತಂದ್ರೆ ನಮ್ಗೆ ಹೆಂಗೋ ಆಯ್ತೈತೆ. ಬನ್ನಿ ಕರಿಯ ಮೇಡಮ್, ಬನ್ನಿ 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 ಮೇಡಮ್. ಮೇಡಮ್ ಬನ್ನಿ. ನಿನಗೇನು ಆಗಲ್ಲಮ್ಮ, ಭಯ ಪಡ್ಬೇಡಮ್ಮ, ನಾನ್ ನಿನ್ನ ಉಳಿಸ್ಕೊಂತೀನಿ. ನಿನ್ ದೊಡ್ಡ ಮಗಳು ನಿನ್ಗಿದ್ದಾಳಮ್ಮ, ಯಾರ್ ನಿನ್ ಕೈ ಬಿಟ್ರು ನಾನ್ ನಿನ್ ಕೈ ಬಿಡಲ್ಲಮ್ಮ. ಸಮಾಧಾನ ಮಾಡ್ಕೋ ಗೀತಾ, ಅತ್ತೆಗೇನು ಆಗಲ್ಲ. ಅಳ್ಬೇಡ ಗೀತಾ, ಅತ್ತೆಗೇನು ಆಗಲ್ಲ. ಅತ್ತೆ ಟೆನ್ಷನ್ ಮಾಡ್ಕೊಂಡಿರೋದಕ್ಕೆ ಇದೇನೋ ಬಂದಿದೆ ಅಷ್ಟೇ. ಅಪ್ಪಂಗೂ ಹಿಂಗೆ ಆಗಿತ್ತಲ್ಲ ಮಾವ, ಅದಕ್ಕೆ ನನ್ ಕೈ ಕಾಲೆಲ್ಲ ನಡಕ್ತಾ ಇದೆ. ಅಮ್ಮಂಗೂ ಏನಾದ್ರೂ ಆಗೋಗ್ಬಿಟ್ರೆ ಆ ಸ್ವಾತಿನ್ ಮಾತ್ರ ನಾನ್ ಸುಮ್ನೆ ಬಿಡಲ್ಲ. ಗೀತಾ, ನಾವೇ ಯಾಕೆ ಏನೇನೋ ಊಹೆ ಮಾಡ್ಕೋಬೇಕು? ಡಾಕ್ಟರ್ ಚೆಕ್ ಮಾಡ್ತಿದಾರಲ್ಲ, ಅತ್ತೆಗೆ ಏನು ಆಗ್ದಿರೋ ತರ ನೋಡ್ಕೋತಾರೆ. ನನ್ ಮದ್ವೆಯಿಂದ ಅಪ್ಪನ್ ಪ್ರಾಣನೇ ಹೋಯ್ತು. ಈಗ ಆ ಸ್ವಾತಿ ಮದ್ವೆಯಿಂದ ಅಮ್ಮ ಆಸ್ಪತ್ರೆ ಸೇರಿದಾಳೆ. ಮಕ್ಳಾಗಿ ಹೆತ್ತವ್ರಿಗೆ ಕೊಡೋ ಉಡುಗೊರೆ ಇದೆ ನಮ್ಮವ್ವ. ಎಲ್ಲಾ ವಿಷಯ ಗೊತ್ತಿದ್ದು ಅಮ್ಮನೆದೆಗೆ ಕೊಳ್ಳಿ ಇಟ್ಲಲ್ಲ, ಅವಳು ಒಬ್ಳು ಮಗ್ಳ. ಊರಿಂದ ಊರಿಗ್ ಬಂದು ಬರೀ ಹೋರಾಟನೇ ಮಾಡ್ತಿದ್ವಿ. ಏನೇ ಬಂದ್ರು ಸ್ವಾತಿ ಇದ್ದಾಳೆ ಅಂತಿದ್ವಿ. ಆದ್ರೆ ಇವತ್ತು ಅವಳಿಂದಾನೆ ನಾವೆಲ್ಲ ಗುಂಡಿ ಸೇರ್ಬಿಟ್ವಿ. ಅವಳಿಷ್ಟದ ಜೀವನನ ಕಟ್ಕೊಳ್ಳೋದಕ್ಕೋಸ್ಕರ ನಮ್ಮನ್ನೆಲ್ಲ ತಾಯಿ ಇಲ್ದಿರೋ ತಬ್ಲಿಗಳನ್ನಾಗ್ ಮಾಡಿದ್ರೆ ನಾನಂತೂ ಅವಳ ಪಾಲಿಗೆ ರಾಕ್ಷಸಿನೇ ಆಗೋಗ್ತೀನಿ ಮಾವ. ಆ ಸ್ವಾತಿನಂತೂ ನಾನ್ ಸುಮ್ನೆ ಬಿಡಲ್ಲ. ಲೋ ತಿಪ್ಪೇಶಿ, ಬಿಡುವಿದ್ದಾಗ ಹಾಳಾದ ಮೊಬೈಲ್ ಬಿಟ್ಟು ಒಂದ್ ಪುಸ್ತಕ ಓದೋ, ಬುದ್ಧಿ ಏನಾದ್ರೂ ಬೆಳೆಯುತ್ತೆ. ಸರಿ, ಊಟ ಸರಿಯಾಗಿ ಮಾಡ್ಲಿಲ್ಲ, ಹಾಲಾದ್ರೂ ಕುಡಿಲಿ ಅಂತ ಹುಡುಕ್ತಾ ಇದ್ದೀನಿ. ರೇ, ಸ್ವಾತಿನೇನಾದ್ರು ನೋಡಿದ್ರಾ? ಇಲ್ಲ ಭವಾನಿ, ಅಲ್ಲಿ ಮೇಲೆ ಬಾಲ್ಕನಿ ಇರ್ಬೋದಾ? ಹೋಗ್ ನೋಡು. ಎಲ್ಲಾ ಕಡೆ ಹುಡುಕ್ದೇರಿ, ಎಲ್ಲೂ ಕಾಣ್ತಾ ಇಲ್ಲ. ತಿಪ್ಪೇಶಿ, ನೀನೇನಾದ್ರು ನೋಡ್ದ? ಅಮ್ಮರೇ,
ಅವ್ರ ಕಣ್ ಬಿಟ್ಟಿದ್ದಾಗ್ಲಿಂದ ನಾನು ಅವ್ರು ನೋಡೇ ಇಲ್ಲ. ಇವನೊಂದು ನಾವೊಂದು ಕೇಳಿದ್ರೆ ಇವನೊಂದು ಹೇಳ್ತಾ ಇರ್ತಾನೆ. ಅದ್ ಸರಿ, ಈ ಸ್ವಾತಿ ಆಗ್ಬೇಕು? ಅವಳು ಊಟ ಸರಿಯಾಗಿ ಮಾಡ್ಲಿಲ್ಲ ರೀ, ಅದಕ್ಕೆ ಹಾಲಾರು ಕೊಡೋಣ ಅಂತ ಹುಡುಕ್ತಾ ಇದ್ದೀನಿ. ಎಲ್ಲೂ ಕಾಣ್ತಾನೆ ಇಲ್ಲ ಅವಳು. ಅಮ್ಮೋರೆ, ಹೊಸ್ದಾಗ್ ಮದ್ವೆ ಆಗಿರೋ ನವ ಜೋಡಿ ಏಕಾಂತವಾಗಿ ಎಲ್ಲಾದ್ರೂ ಮಾತಾಡ್ತಿರ್ಬೋದು, ಹೋಗಿ ನೋಡಿ. ಏಯ್ ಬಾಯ್ ಮುಚ್ಚ. ಮ್ಯಾನ್ ಆರಾಮಾಗಿದ್ಯಾ? ಟ್ಯಾಬ್ಲೆಟ್ ತಗೊಂಡ? ನನ್ ಕತೆ ಹಾಗಿರ್ಲಿ, ನಿಮ್ಮಜ್ಜಿ ನಿನ್ ಹೆಂಡತಿ ಹುಡುಕ್ತಾ ಇದ್ದಾಳೆ. ಸ್ವಾತಿ ಎಲ್ಲೋ? ಒಂದ್ 50 ಸರ್ತಿ ಸ್ವಾತಿ ಎಲ್ಲಿ ಅಂತ ನಾನು ಕೇಳ್ತಾನೆ ಇದೆಯಾ. ಬಂದಾಗಿಂದ ಅವಳು ನಿಮ್ ಜೊತೆನೇ ಇರೋದು, ನಿಮ್ಗೆ ಗೊತ್ತಿಲ್ವಾ? ಯಜಮಾನ್ರೆ, ಐರನ್ ಮ್ಯಾನ್ಗೆ ಸ್ವಾತಿ ಅಮ್ಮವ್ರ ಜೊತೆ ಇಲ್ಲ ಅಂತ ಕೋಪ. ಕೊಟ್ರೆ ಕಣ್ಬಿಟ್ಟು ಆಚೆ ಬರ್ಬೇಕು. ಸ್ವಾತಿ ಆಗ್ಲಿಂದ ಕಾಣಿಸ್ತಿಲ್ಲ ಕಣೋ. ಕಾಣಿಸ್ತಿಲ್ವಾ? ಹ್ಮ್ ನಿಜ ಹೇಳೋ, ಅವಳು ನೀನ್ ನೋಡ್ಲಿಲ್ವಾ? ಊಟ ಮಾಡ್ಬೇಕಾದ್ರೆ ನೋಡ್ದೆ ಅಷ್ಟೇ. ಏನ್ ಗಂಡನ ನೀನು? ಹೆಂಡತಿ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ನಿಗಾ ಇರಲ್ವಾ? ನಿಂದೊಳ್ಳೆ ಕತೆ ಐತಲ್ಲ, ಅವಳು ಹಾರೋ ಚಿಟ್ಟೆ. ಪ್ರತಿದಿನ ಕಣ್ಣಲ್ಲಿ ಕಂಡಿಟ್ಟು ನೋಡಕ್ಕಾಗತ್ತಾ? ನನ್ಗೆ ಯಾಕೋ ಭಯ ಆಗ್ತಿದೆ ಕಣೋ. ಮಧ್ಯಾಹ್ನ ಮನೆಯವ್ರು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಬೇಜಾರಲ್ಲಿದ್ಲು. ಆ ಬೇಜಾರಲ್ಲಿ ಎಲ್ಲರೂ ಹೊರಟೋದ್ಲ ಹೇಗೆ? ನೀನ್ ಇಷ್ಟಕ್ಕೆ ಇಷ್ಟೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ಇಲ್ಲೇ ಮನೆಯವ್ರ ಹತ್ರ ಮಾತಾಡಕ್ ಹೋಗಿರ್ತಾಳೆ, ನೋಡ್ಕೊಂಡ್ ಬರ್ತೀನಿ. ಸ್ವಾತಿ ಅವ್ರೆ, ನಿಮ್ಗೇನು ಆಗಿಲ್ಲ ತಾನೆ? ಅಲ್ಲ, ನೀವೇನ್ ಇಷ್ಟತ್ತಲ್ಲಿ ಇಲ್ಲೊಬ್ರೆ? ಕುಮಾರ, ಗೀತಾ, ಮೇಘ ಅಜ್ಜಿ ಎಲ್ಲ ಇಲ್ಲಿ ಮಾತಾಡಿ. ಸ್ವಾತಿ ಅವ್ರೆ, ಪ್ರೀತಿ ಇವಾಗ ಹೇಗಿದ್ದಾಳೆ? ನಾನ್ ನಿಮ್ಗೋಸ್ಕರ, ಪ್ರೀತಿಗೋಸ್ಕರ ಅಲ್ಲಿದೆ ಇರೋ ಹಾಸ್ಪಿಟ್ಲ್ಗಳೇ ಇಲ್ಲ. ನೀವು ನನಗ್ ಸಿಗ್ಬೇಕು ಅಂತ ಇರೋ ಬರೋ ಎಲ್ಲಾ ದೇವ್ರನ್ನು ಬೇಡ್ಕೊಟ್ಟೆ ಗೊತ್ತಾ? ಇದೇನ್ ಸಿಸ್ಟರ್ ಹೀಗ್ ಮಾತಾಡ್ತಿದ್ದೀರಾ? ಇವನು ನಿಮ್ಗೋಸ್ಕರ ಹುಡ್ಕಾಡ್ದೆ ಇರೋ ಜಾಗನೇ ಇಲ್ಲ. ಆದಿ ಬೀದಿಲೆಲ್ಲ ಅಲ್ದಾಡ್ಬಿಟ್ಟಿದ್ದಾನೆ. ನೀವ್ ನೋಡಿದ್ರೆ ಸಾಕು ನಿಲ್ಸು ಡ್ರಾಮಾ ಅಂತಿದ್ದೀರಲ್ಲ. ಮರ್ತವ್ರ ಹತ್ರ ಮಾತಾಡೋ ಅವಶ್ಯಕತೆ ನನಗಿಲ್ಲ. ಸಿಸ್ಟರ್, ಸ್ವಾತಿ ಅವ್ರೆ, ಎಲ್ಲಾ ವಿಷಯ ಗೊತ್ತಾದ್ಮೇಲೂ ನೀವ್ ಯಾಕೆ ಈ ತರ ಮಾತಾಡ್ತಾ ಇದೀರಾ? ಇನ್ನು ನನ್ ಮೇಲೆ ಕೋಪ ಕಡಿಮೆ ಆಗಿಲ್ಲ ಅಲ್ವಾ? ನಾನ್ ಹುಚ್ಚಿನ ತರ ನೀವ್ ನನ್ನ ನೋಡಿದ ತಕ್ಷಣ ಓಡ್ಕೊಂಬಂದ್ ತಪ್ಕೋತೀರಾ ಅಂತ ಅನ್ಕೊಂಡೆ. ಆದ್ರೆ ನೀವ್ ನೋಡಿದ್ರೆ ನನಗ್ ಚೆನ್ನಾಗ್ ಗೊತ್ತು, ನಿಮಗೂ ನನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ ಅಂತ. ತಲೆ ಕೆಟ್ಟಿದ್ಯಾ? ನನ್ನೇನ್ ಯಾಕೆ ಇಲ್ಲಿ ಗುಡ್ಕೊಂಡ್ ಬಂದೆ? ಮೋಸ ಮಾಡ್ದವ್ರ ಹತ್ರ ನಂದೇನ್ ಮಾತು? ಜನ್ಮದಲ್ಲಿ ನಾನ್ ನಿನ್ನ ಕ್ಷಮಿಸೋದಿಲ್ಲ. ಸ್ವಾತಿ ಅವ್ರೆ, ಸ್ವಾತಿ ಅವ್ರೆ, ಸ್ವಾತಿ, ಸ್ವಾತಿ. ದೊಡ್ಡ ಮನುಷ್ಯ, ನನ್ ಮೊಮ್ಮಗಳನ್ನ ಏಮಾರಿಸಿ ತಾಳಿ ಕಟ್ಟಿ ನಮ್ ಮನೆನೇ ಸರ್ವನಾಶ ಮಾಡ್ಬಿಟ್ಟಿಯಲ್ಲೋ. ನನ್ ಮೊಮ್ಮಗಳು ಅಪರಂಜಿ ಅಂತವಳು. ಅವಳಿ ತಪ್ಪು ಮಾಡಿದಾಳಂದ್ರೆ ಅದಕ್ಕೆಲ್ಲ ಕಾರಣ ನೀನು. ಯಾಕೆ ಏನೇನು ಮಾತಾಡ್ತಿದ್ದೀರಾ? ಫಸ್ಟ್ ಆಫ್ ಆಲ್ ನಿಮ್ಗೆ ಆನ್ಸರ್ ಕೊಡೋ ಅವಶ್ಯಕತೆ ನನಗಿಲ್ಲ. ನಿಮ್ಗೆ ಏನೇ ಕೇಳೋದಿದ್ರು ನನ್ನ ಹತ್ರ ಅಲ್ಲ, ನಿಮ್ ಮೊಮ್ಮಗಳ ಹತ್ರ ಕೇಳಿ. ಕರಿ ಅವಳ ಆಚೆಗೆ. ಅವಳು ಇಲ್ಲಿದ್ರೆ ತಾನೆ ಬರೋದಕ್ಕೆ. ನೀನ್ ಕಟ್ಟಿರೋ ತಾಳಿಯಿಂದ ಎಷ್ಟೆಲ್ಲ ರಾದ್ದಾಂತಾಗಿದೆ ಗೊತ್ತೇನೆಯ? ಅಂತ ಒಳ್ಳೆಯವ್ರ ಮೊಮ್ಮಗನಾಗ ಹುಟ್ಟಿ ಇಂಥ ಕೆಲ್ಸ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವಾ? ನಿಜ ಹೇಳು, ಯಾಕೆ ಹಿಂಗ್ ಮಾಡ್ದೆ? ನನ್ನ ಮೊಮ್ಮಗಳು ನಿನ್ನ ಮದ್ವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವಿಬ್ರು ಹೇಗ್ ಮದ್ವೆ ಆದ್ರಿ? ನೋಡಿ, ನಿಮ್ ಹತ್ರ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಷ್ಟು ನನ್ ಟೈಮ್ ಇಲ್ಲ. ಅವಳು ಮನೇಲಿ ಕಾಣಿಸ್ತಿಲ್ಲ, ಇಲ್ಲಿ ಬಂದಿರ್ಬೋದು ಅಂತ ಉಟ್ಕೊಂಡ್ ಬಂದೆ ಅಷ್ಟೇ. ಇಲ್ಲ ಅವಳು. ನೀನು ಮಾಡಿರೋ ಕೆಲ್ಸಕ್ಕೆ ಅವ್ರ ತಾಯಿ ಎದೆ ಹಿಡಿದು ಕುಸ್ತು ಬಿದ್ರು. ಅವಳನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ. ಸ್ವಾತಿನೂ ಅಲ್ಲೇ ಹೋಗಿರ್ಬೇಕು. ಆಸ್ಪತ್ರೆ ಹೋದ್ಲಾ? ಹೇಗ್ ಹೋದ್ಲು? ಅದೆಲ್ಲ ನಮಗ್ ಗೊತ್ತಿಲ್ಲ. ಒಂದ್ ವೇಳೆ ಅವಳು ಹೋಗಿದ್ರು ನಮ್ಮ ಅಕ್ಕ ನಮ್ಮಮ್ಮನ್ನ ನೋಡಕ್ ಬಿಡಲ್ಲ. ಅಜ್ಜಿ, ಸಂಬಂಧ ಇಲ್ದಿರೋ ಜೊತೆ ಯಾಕೆ ಮಾತು? ಬಾ, ನೀ ಕೂತ್ಕೋ. ಈ ವಿಷಯ ಏನಾದ್ರೂ ನಮ್ಮ ಅಜ್ಜಿ ತಾತನ್ ಗೊತ್ತಾದ್ರೆ ಪ್ರಾಬ್ಲಮ್ ಆಗೋದ್ ಗ್ಯಾರಂಟಿ. ಮೊದ್ಲು ಹಿಂದೆ ಹೋಗಿ ಆ ಡ್ರಾಮಾ ಕ್ವೀನ್ ನಮ್ಮ ಮನೆ ಕರ್ಕೊಂಡ್ ಬರ್ಬೇಕು. ಕಾರ್ಕಿ ತಗೊಂಬ. ನಿನ್ಗೆ ಹೇಳ್ತಿರೋ ತಗೊಂಬಾರ. ಕಾರ್ಕಿನ ಯಾಕೋ? ಸ್ವಾತಿ ಅವ್ರ ಅಮ್ಮನ ಮನೇಲಿ ಇಲ್ವೇನೋ? ನಿನ್ಗೆ ಕಣ ಕೇಳ್ತಿರೋದು. ಸ್ವಾತಿ ಎಲ್ಲೋ? ಬಂದಿದ್ದಾಡಿ. ನಿಂತ್ಕೊಳ. ಎಲ್ಲಿ ಹೋಗ್ತೀಯ ಅಂತ ಹೇಳ್ಬಿಟ್ಟಾದ್ರೂ ಹೋಗೋ. ಹೆಂಗ್ ಮ್ಯಾನ್, ಜಾಸ್ತಿ ವರಿ ಆಗ್ಬೇಡ, ಟೆನ್ಷನ್ ಆಗ್ಬೇಡ. ಒಳ್ಳೆ ಆಚೆ ಇದ್ದಾಳೆ. ಮನೇಲಿ ಕೂತು ಬೋರ್ ಆಗ್ತದೆ. ಸ್ವಲ್ಪ ಡ್ರೈವ್ ಹೋಗಿ ಬರ್ತೀನಿ, ಓಕೆನಾ? ನಿಜವಾಗ್ಲು? ನನ್ ಜೊತೆ ನೀನು ಬರ್ತೀಯಾ? ಹಾಗಲ್ಲ ಕಣೋ, ಗಾಬರಿ ಆಗ್ತಿದೆ, ಅದಕ್ಕೆ ಕೇಳ್ತಾ ಇದೀನಿ ಕಣೋ. ಗಾಬರಿ ಆಗ್ಬೇಡ, ಅವಳು ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ಯಾಕಂದ್ರೆ ನಮ್ಮ ಮಧ್ಯೆ ಅಗ್ರಿಮೆಂಟ್ ಆಗಿದೆ. ಅಗ್ರಿಮೆಂಟ್? ನಿಜ ಹೇಳು, ಏನ್ ನಡೀತಿದೆ ಅಂತ? ಅಂದ್ರೆ ದೇವ್ರು ನಮ್ಮಿಬ್ರು ಮಧ್ಯೆ ಅಗ್ರಿಮೆಂಟ್ ಹಾಕಿದ್ದಾನೆ. ನನ್ನೊಂಥರ ಜನ್ಮಾಂತರದ ಲವ್. ನಾನ್ ಬಿಟ್ರೆ ಅವಳು ಬಿಡಲ್ಲ, ಅವಳು ಬಿಟ್ರು ಸದ್ಯಕ್ಕಂತೂ ನಾನ್ ಬಿಡ. ಹಾಗೋ ಗಂಡ ಹೆಂಡತಿ ಖುಷಿಯಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ಬರೀ ನೀವು ಖುಷಿಯಾಗಿದ್ರೆ ಸಾಕ? ಈಗ ನೀವು ಬಿಟ್ರೆ ನಾನು ಖುಷಿಯಾಗಿರ್ತೀನಿ. ಸರಿ, ಸ್ವಾತಿ ಕೈ ತಿರ್ತಾಳೆ, ಹೊರಡು. ಬರ್ತೀನಿ. ನಮ್ಮ ವಂಶಿ ಸ್ವಾತಿನ ನಿಜವಾಗ್ಲೂ ಇಷ್ಟಪಟ್ಟಿದ್ದಾನೆ ಭವಾನಿ. ಒಂದೊಂದ್ಸಲ ಸಿಡುಕಿದ್ರು ಸ್ವಾತಿ ಮೇಲೆ ಅವನ್ ಪ್ರೀತಿ ತುಂಬಾ ಜಾಸ್ತಿ ಅನ್ಸುತ್ತೆ. ಪ್ರೀತಿ ಇರೋದಕ್ಕೆ ಅಲ್ವಾ ಕದ್ದು ಮದ್ವೆ ಆಗಿರೋದು. ನಾವು ಒಪ್ಪಿದ ಹಾಗೆ ಸ್ವಾತಿ ಮನೆಯವರು ಒಪ್ಪಿಗೆ ಕೊಟ್ಬಿಟ್ರೆ ನನಗೆ ಅಷ್ಟೇ ಸಾಕು. ಯಾವುದೇ ಚಿಂತೆ ಇಲ್ಲದೆ ಜೀವ ಬಿಡ್ಬೋದು. ಏನಂದ್ರಿ? ಅಲ್ಲಲ್ಲ, ಯಾವುದೇ ಚಿಂತೆ ಇಲ್ಲದೆ ಜೀವನ ಮಾಡಬಹುದು ಅಂದೆ. ನೋಡ್ರಿ, ನಾವ್ ಯಾರಿಗೂ ಏನು ತೊಂದ್ರೆ ಮಾಡಿಲ್ಲ. ಸ್ವಾತಿನೂ ತುಂಬಾ ಒಳ್ಳೆ ಹುಡುಗಿ. ಅವ್ರ ಮನೆಯವರು ಮುಂದೆ ಈ ಮದ್ವೆನ ಒಪ್ಕೋತಾರೆ. ನಾನ್ ಹೇಳ್ತಿರೋದು ನಿಜಾನೇ ಸ್ವಾತಿ ಅವ್ರೆ. ನೀವು ನಿಮ್ ಮನೆಯವರು ಮದ್ವೆ ಮನೆಯಿಂದ ಹೋದ್ಮೇಲೆ ಏನಾಯ್ತು ಗೊತ್ತಾ? ತಾಳಿ ಕಟ್ಸಿ ಎಲ್ಲ ಆದ್ಮೇಲೆ ನಾನ್ ತಾಳಿ ಕಟ್ತೀನಿ ಅಂತ ಅನ್ಕೊಂಡಿದ್ರಾ? ನಿನ್ನ ಒಳ್ಳೆ ಫ್ರೆಂಡು ಅಂತ ಅನ್ಕೊಂಡಿದ್ಕೆ ಬೆನ್ನಿಗೆ ಚೂರಿ ಹಾಕ್ಬಿಟ್ಟೆ ಅಲ್ಲ. ಮರ್ಯಾದೆಯಿಂದ ಕೂತ್ಕೊಂಡು ತಾಳಿ ಕಟ್ಟು. ದೇವ್ರು ಅನ್ನೋ ಒಬ್ಬ ಇರ್ತಾನೆ. ಇವತ್ತಿಲ್ ನಡೆದಿರೋದ್ನೆಲ್ಲ ನೋಡ್ತಾ ಇರ್ತಾನೆ. ನಿಜ ಸಿಸ್ಟರ್, ನಿತಿನ್ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾನೆ. ನಿಮ್ಗೋಸ್ಕರ ಮನೆಯವ್ರನ್ನೆಲ್ಲ ಎದುರಾಕೊಂಡ್ ಬಂದಿದ್ದಾನೆ. ಅಷ್ಟೊಂದ್ ಪ್ರೀತಿ ಮಾಡೋರು ರಾಗಿಣಿನ ಮದ್ವೆ ಆಗೋದಿಕ್ಕೆ ಯಾಕೆ ಒಪ್ಕೋಬೇಕಿತ್ತು? ನಾನ್ ಏನ್ ಮಾಡ್ಲಿ ಸ್ವಾತಿ ಅವ್ರೆ? ಅಂತ ಪರಿಸ್ಥಿತಿಗೆ ನಮ್ಮ ಮಾವ ಮತ್ತೆ ಅಮ್ಮ ನನ್ನನ್ನು ತಳ್ಳಿದ್ರು.
ಅವ್ರಿಬ್ರು ಸೇರ್ಕೊಂಡು ಈ ಮದ್ವೆ ಆಗ್ಲೇಬೇಕು ಅಂತ ನನ್ನನ್ನು ಬಲವಂತ ಮಾಡಿದ್ರು. ಅಷ್ಟೇ ಅಲ್ಲ, ನಾನು ಏನಾದ್ರೂ ಈ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಿಮ್ಮನ್ನ ಮತ್ತೆ ನಿಮ್ಮ ಮನೆಯವ್ರನ್ನ ಸ್ಟೇಷನ್ ಕಳಿಸ್ತೀನಿ ಅಂತ ನನ್ನ ಬ್ಲಾಕ್ ಮೇಲ್ ಮಾಡಿದ್ರು. ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನಿಮ್ಗೆ ಏನಾದ್ರೂ ತೊಂದ್ರೆ ಆಗುತ್ತೆ ಅಂತ ನನ್ಗೆ ತುಂಬಾನೇ ಭಯ ಆಗೋಯ್ತು. ಅವ್ರೇನಾದ್ರೂ ನನ್ ಜೀವ ತೆಗಿತೀನಿ ಅಂದಿದ್ರು ನಾನು ಭಯ ಪಡ್ತಿರ್ಲಿಲ್ಲ. ಏನಾದ್ರು ಆದ್ರೆ ನನ್ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ ಸ್ವಾತಿ ಅವ್ರೆ. ಆ ರಾಗಿಣಿ ನಿಮ್ ಹತ್ರ ಮಾತಾಡಿದೀನಿ, ನಿಂದು ಸ್ವಾತಿದೆ ಮದ್ವೆ ಆಗೋದು ಅಂತ ಹೇಳಿದಕ್ಕೆ ನಾನು ಅವಳ ಮಾತ್ ನಂಬ್ದೆ. ಆದ್ರೆ ಆ ರಾಗಿಣಿ ಮಾತ್ ನಂಬಿ ನಾನ್ ಮೋಸ ಹೋಗ್ಬಿಟ್ಟೆ ಸ್ವಾತಿ ಅವ್ರೆ. ಸ್ವಾತಿ ಅವ್ರೆ, ನನ್ಗೆ ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಹಾಗೆ ನಿಮ್ಗೆ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶನೂ ನಂದಾಗಿರ್ಲಿಲ್ಲ. ದಯವಿಟ್ಟು ನನ್ ಮಾತ್ ನಂಬಿ ಸ್ವಾತಿ ಅವ್ರೆ. ಸೀತಾತನ ಹತ್ರ ಬೇರೆ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಂದೀನಿ. ಇವತ್ತೇನಾದ್ರು ಅವ್ಳು ಸಿಕ್ಕಿಲ್ಲ ಅಂದ್ರೆ ಅಷ್ಟೇ. ಆಗ್ಲಿಂದ ಇಡೀ ರೋಡ್ ಸುತ್ತಾ ಇದ್ದೀನಿ, ಈ ಕುಳ್ಳಿ ಕಣ್ಣಿಗೆ ಕಾಣಿಸ್ತಿಲ್ಲ. ಅದ್ ಎಲ್ಲಿ ಹೋದ್ಲೋ ಏನೋ. ಅಗ್ರಿಮೆಂಟ್ ಆಗಿದ್ ಕರ್ಮಕ್ಕೆ ನಿದ್ದೆ ಕೆಟ್ಟು ಇವಳನ್ನ ರೋಡಲ್ಲಿ ಹುಡುಕ್ಬೇಕು. ಮೊದ್ಲೇ ಮನೆಯವ್ರಿಗೆ ಹೇಳಿ ಒಪ್ಸಿದ್ರೆ ಈ ಕರ್ಮ ಇರ್ತಾ ಇರ್ಲಿಲ್ಲ. ಬೇಕಿತ್ತು ನನಗಿದೆಲ್ಲ. ನಾನ್ ನಿಮ್ಮಿಂದ ದೂರ ಹೋಗಲ್ಲ ಸ್ವಾತಿ ಅವ್ರೆ. ನಾನ್ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ. ಇದೊಂದ್ಸಲ ನನ್ನನ್ ಕ್ಷಮಿಸ್ಬಿಡಿ ಸ್ವಾತಿ ಅವ್ರೆ. ಸಾಯೋವರೆಗೂ ನಿಮ್ಮನ್ನ ನನ್ ಕಣ್ರೆಪ್ಪೆ ತರ ಜೋಪಾನವಾಗಿ ನೋಡ್ಕೋತೀನಿ. ನನ್ ಮೇಲೆ ಏನಾದ್ರು ಕೋಪ ಇದ್ರೆ ನನ್ಗೊಂದ್ ಡೇಟ್ ಹೊಡ್ಬಿಡಿ. ನೀನೇನೋ ಇಲ್ಲಿ ಓಕೆ, ನೀವಿಬ್ರು ಒಂದೇ ಊರವ್ರಲ್ವಾ, ಸೊ ಪರಿಚಯ ಇದ್ದೇ ಇರುತ್ತೆ. ಆದ್ರೂ ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ವೈಫ್ ಸ್ವಾತಿ.